ಗೃಹಲಕ್ಷ್ಮಿ ಯೋಜನೆಯ 16, 17ನೇ ಕಂತಿನ ಹಣ ಇವತ್ತು ಮಧ್ಯಾಹ್ನ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಸುಮಾರು ಮಧ್ಯಾಹ್ನ 1:30 ಮೇಲ್ಪಟ್ಟು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಹಣ ರಿಲೀಸ್ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಇದೊಂದು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಆಗಿದೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಯಾಕಂತಂದ್ರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾನೆ ಇದ್ರಿ ಈ 16, 17 ಮತ್ತು 18ನೇ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ಯಾವ ಒಂದು ಸಮಯಕ್ಕೆ ಬರುತ್ತೆ ಅಂತ. ಆದರೆ ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ದಕ್ಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೌದು ಈ ಒಂದು ಹಣ ಈ ಒಂದು ಜಿಲ್ಲೆಗಳಿಗೆ ಈ ಒಂದು ಟೈಮ್ನಲ್ಲಿ ಬರುತ್ತೆ ಅಂತ. ಸೊ ನಿಮಗೆ ಬೇಕಾಗಿರುವಂತಹ ಮಾಹಿತಿ ಇಷ್ಟೇ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನು ಹೇಳ್ತಾನೆ. ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಬೇಕು. ಸ್ನೇಹಿತರೆ, ಈ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋನು ಕೂಡ ಎಲ್ಲೂ ಕೂಡ ಮಿಸ್ ಮಾಡಬೇಡಿ. ಸೊ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ಕೊನೆಯವರೆಗೂ ಕೂಡ ಈ ವಿಡಿಯೋನ ನೋಡಿ. ಓಕೆ, ಬಂದಿರುವಂತಹ ಮಾಹಿತಿಯನ್ನು ಫಸ್ಟ್ ಆಫ್ ಆಲ್ ಇವಾಗ ತಿಳ್ಕೊಳ್ಳುವಂತಹ ಒಂದು ಸಮಯ ನೋಡಿ. ಗೃಹಲಕ್ಷ್ಮಿ ಯೋಜನೆಯ 16, 17 ಮತ್ತು 18ನೇ ಕಂತಿನ ಹಣ. ಇವಾಗ ಈ 18ನೇ ಕಂತಿನ ಹಣದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಇವಾಗ ನಾವು ಮಾತನಾಡ್ತಾ ಇರೋದು 16 ಮತ್ತು 17ನೇ ಕಂತಿನ ಹಣ, ಅಂತಂದ್ರೆ 4,000 ರೂಪಾಯಿ ಹಣ. ಈ 4,000 ರೂಪಾಯಿ ಹಣ ಎರಡೂ ಕಂತುಗಳ ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತಂತೆ. ಸೊ ಇದ್ರ ಬಗ್ಗೆ ಬಂದಿರುವಂತಹ ಹಲವಾರು ಅಪ್ಡೇಟ್ಗಳಿದ್ದಾವೆ. ಸೊ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು, ಆದರೂ ಕೂಡ ಏನು ಕೂಡ ಆಗೋದಿಲ್ಲ. ನೀವು ಹಲವಾರು ವಿಡಿಯೋಸ್ಗಳನ್ನು ನೋಡಿದ್ರೆ ಆದರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಅನ್ನೋದಾದ್ರೆ ಸಿಕ್ಕಿರೋದಿಲ್ಲ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದರೆ ಆದರೆ ನಿಮ್ಮೆಲ್ಲ ಡೌಟ್ಗಳಿಗೆ ಈ ವಿಡಿಯೋ ಒಂದೇ ಪರಿಹಾರವಾಗಿರುತ್ತೆ. ಓಕೆ, ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲೀಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರಲ್ಲ ಅಂತವರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ಈ ವಿಡಿಯೋಗೆ ಒಂದೇ ಒಂದು ಕಾಮೆಂಟ್ ಅನ್ನು ಮಾಡಿ, ಥ್ಯಾಂಕ್ಸ್ ಅಂತ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಓಕೆ, ನಿಮ್ಮ ಒಂದು ಕಾಮೆಂಟು ಮತ್ತು ನಿಮ್ಮ ಒಂದು ಲೈಕು ಇನ್ನೂ ಅನೇಕ ರೀತಿಯ ನಮ್ಮ ಒಂದು ಆಡಿಯನ್ಸ್ ಅನ್ನು ತಲುಪಿಸುತ್ತೆ. ಹಾಗಾಗಿ ಹೇಳೋದು ಅಷ್ಟೇ, ನಿಮ್ಮ ಒಂದು ಕಾಮೆಂಟು ಮತ್ತು ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಬರೋಣ. ನೋಡಿ ಸ್ನೇಹಿತರೆ, ಈ 16ನೇ ಕಂತಿನ ಹಣ ನಿಮಗೆ 2024 ಡಿಸೆಂಬರ್ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಹಣ ಆಗಿರುತ್ತೆ. ಆದರೆ ಇನ್ನೂ ಕೂಡ ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಹಾಗೆ ಈ 17ನೇ ಕಂತಿನ ಹಣ ನೋಡಿದ್ರೆ ಇದು 2025 ಜನವರಿ ತಿಂಗಳಿನ ಹಣ. ಈ ಒಂದು 17ನೇ ಕಂತಿನ ಹಣ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ 16, 17 ಮತ್ತು ಇವಾಗ ಇದು ಫೆಬ್ರವರಿ ತಿಂಗಳು. ಸೊ ಇದು 18ನೇ ಕಂತಿನ ಹಣ. ಈ 18ನೇ ಕಂತಿನ ಹಣ ನೆಕ್ಸ್ಟ್ ಮಂತಲ್ಲಿ ಹಾಕಬೇಕು ರೂಲ್ಸ್ ಪ್ರಕಾರ. ಆದರೆ ನಿಮ್ಮ ಖಾತೆಗಳಿಗೆ ರೂಲ್ಸ್ ಪ್ರಕಾರ ಇಲ್ಲಿ ನೋಡಿದ್ರೆ ಇಲ್ಲಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನ ಹಣ ಈ ತಿಂಗಳಲ್ಲಿ ಬರಬೇಕಾಗಿತ್ತು. ಹಾಗಾದ್ರೆ ಇವಾಗ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತಾರಾ ಇಲ್ವಾ, ಯಾವಾಗಿನಿಂದ ಹಾಕ್ತಾರೆ? ಸೊ ಇದ್ರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಫಸ್ಟ್ ಆಫ್ ಆಲ್ ನೋಡಿ, ಇವತ್ತು ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದಿಂದಲೇ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಇದು ಫಸ್ಟ್ ರಿಲೀಸ್ ಆಗುತ್ತೆ. ಹಾಗಾದ್ರೆ ಬನ್ನಿ, ರಿಲೀಸ್ ಆಗುವಂತಹ ಒಂದು ಜಿಲ್ಲೆಗಳ ಲಿಸ್ಟ್ ಯಾವುವು ಹಾಗೂ ಈ ಹಣ 2,000 ರೂಪಾಯಿ ಹಣ ಯಾರಿಗೆ ರಿಲೀಸ್ ಆಗ್ತಾ ಇದೆ ಹಾಗೂ 4,000 ರೂಪಾಯಿ ಹಣ ಯಾರಿಗೆ ರಿಲೀಸ್ ಆಗ್ತಾ ಇದೆ ಹಾಗೂ 6,000 ರೂಪಾಯಿ ಹಣ ಯಾರ್ಯಾರಿಗೆ ರಿಲೀಸ್ ಆಗ್ತಾ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ. ನೋಡಿ, ಫಸ್ಟ್ ಆಫ್ ಆಲ್ ಇವಾಗ 2,000 ರೂಪಾಯಿ ಹಣ ಯಾರಿಗೆ ರಿಲೀಸ್ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ ಸ್ನೇಹಿತರೆ, ಎಷ್ಟೋ ಜನ ಮಹಿಳೆಯರಿಗೆ ಇಲ್ಲಿ 16ನೇ ಕಂತಿನ ಹಣ ಬಂದಿದೆ ಅಂತ ಸ್ವಲ್ಪ ವರದಿ ಆಗ್ತಾ ಇರುವಂತದ್ದು. ಅಂತಂದ್ರೆ 16ನೇ ಕಂತಿನ ಹಣ ಬಂದಿದೆ. ಸೊ ಇವಾಗ ಅವರು 17ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಂತಹ ಮಹಿಳೆಯರಿಗೆ ಕೇವಲ 2,000 ರೂಪಾಯಿ ಹಣ ಮಾತ್ರನೇ ಬರ್ತಾ ಇರುವಂತದ್ದು. ಸರ್, ನಮಗೆ ಕೊನೆಯದಾಗಿ 15ನೇ ಕಂತಿನ ಹಣ ಮಾತ್ರನೇ ಬಂದಿದೆ. ಇವಾಗ ನಮ್ಮ ಖಾತೆಗಳಿಗೆ 16, 17 ಮತ್ತೆ 18ನೇ ಕಂತಿನ ಹಣ ಬರಬೇಕು ಅನ್ನುವಂತಹವರಿಗೆ ಇಲ್ಲಿ 4,000 ರೂಪಾಯಿ ಹಣದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇರುವಂತದ್ದು ಸ್ನೇಹಿತರೆ. ಹಾಗೆ ನೀವೆಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ಅಂತಂದ್ರೆ, ಸರ್ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ 4,000 ರೂಪಾಯಿ ಬರುತ್ತಂತ, ಇದು ನಿಜಾನ ಅಂತ? ಇಲ್ಲ ಸ್ನೇಹಿತರೆ, ನಿಮಗೆ 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು ಏನಂತಂದ್ರೆ 2,000 ಹಾಗೂ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣ, ಅಂತಂದ್ರೆ ಎರಡು ಕಂತುಗಳ ಹಣವನ್ನು ಸೇರಿಸಿಬಿಟ್ಟು 4,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ. ಹಾಗಾದ್ರೆ ಇವತ್ತು ಮಧ್ಯಾಹ್ನ ಹೇಳ್ದ, ಸೊ ಯಾವ ಒಂದು ಜಿಲ್ಲೆಗಳಿಗೆ ಈ ಹಣ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ಯಾರಿಗೆ ಈ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿಕೊಡ್ತೇನೆ ಬನ್ನಿ ಸ್ನೇಹಿತರೆ. ಸೊ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಅನ್ನು ಮಾಡಿ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ 16, 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಟ್ಬಿಡ್ತಾನೆ ಬನ್ನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇರುವಂಥದ್ದು ಅಂತ ನೋಡಿದ್ರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇವಾಗ ಈ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು 7 ರಿಂದ 9 ಜಿಲ್ಲೆಗಳಿಗೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಜಮೆ ಮಾಡಲಾಗ್ತಾ ಇದೆ ಅಂತೆ. ಇವಾಗ 18ನೇ ಕಂತಿನ ಹಣದ ಬಗ್ಗೆ ನಾನು ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಈ 18ನೇ ಕಂತಿನ ಹಣ ಅದು ಈ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಅಂತಂದ್ರೆ ಮುಂದಿನ ತಿಂಗಳು ಬರುತ್ತೆ. ಅದು ಫೆಬ್ರವರಿ ತಿಂಗಳಿನ ಹಣ, ಅದು ಮುಂದಿನ ತಿಂಗಳಲ್ಲಿ ಬರುತ್ತೆ. ಇವಾಗ ನಾನು ಮಾತನಾಡ್ತಾ ಇರುವಂತದ್ದು ಯಾವುದು ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16 ಮತ್ತು 17ನೇ ಕಂತಿನ ಹಣ. ಸ್ನೇಹಿತರೆ, ಈ 16 ಮತ್ತು 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇಂದು ಮಧ್ಯಾಹ್ನ ಸುಮಾರು 1:30 ಮೇಲ್ಪಟ್ಟು ಅಥವಾ 1:45 ಮೇಲ್ಪಟ್ಟು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು. ಎರಡೂ ಕಂತುಗಳ ಹಣನೂ ಕೂಡ ಸೇಮ್ ಟೈಮಿಂಗ್ಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಇನ್ನೊಂದು ಮೇನ್ ಅಪ್ಡೇಟ್ ಬಂದಿದೆ. ಸೊ ಇದೊಂದು ಕೊನೆಯ ಅಪ್ಡೇಟ್ ಆಗಿರುತ್ತೆ. ಇದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ.
ಹೌದು ಸ್ನೇಹಿತರೆ, ಸರ್ಕಾರದಿಂದಲೇ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಸೊ ಈ ಗುಡ್ ನ್ಯೂಸ್ ಅನ್ನು ಕೇಳಿಸ್ಕೊಂಡ್ರೆ ಅಂತಂದ್ರೆ ಖಂಡಿತ ಖುಷಿ ಪಡ್ತೀರಾ. ಏನಂತ ತಿಳಿಸಿಕೊಡ್ಬಿಡ್ತಾನೆ ನೋಡಿ ಸ್ನೇಹಿತರೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ ಪ್ರತಿ ಖಾತೆಗೆ 2,000 ರೂಪಾಯಿ ಜಮಾ ಮಾಡಲಾಗ್ತಾ ಇದೆ. ಈ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಲ್ಲಿ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಲು ಅವಕಾಶವನ್ನು ಕಲ್ಪಿಸಿದ್ರು. ಸೊ ಅದ್ರ ಜೊತೆಗೇನೆ ಇಲ್ಲಿ ಅಂತಂದ್ರೆ ಶ್ರೀಕಾಂತ್ ಆಚಾರ್ಯ ಅವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ಸುಮಾರು 2024 ಒಂದು ಐ ಥಿಂಕ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಅನ್ಸುತ್ತೆ, ಅವರು ರೀಲ್ಸ್ ಮಾಡಿ ಬಹುಮಾನವನ್ನು ಇಲ್ಲಿ ಗೆಲ್ಲಿ ಅಂತ ಒಂದು ಅವರ ಒಂದು ಟ್ವಿಟ್ಟರ್ ಅಕೌಂಟಲ್ಲಿ ಒಂದು ಅಡ್ವರ್ಟೈಸನ್ನು ಹಾಕಿದ್ರು. ಸೊ ಅದ್ರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿದ್ವಿ. ಸೊ ಇದ್ರ ಬಗ್ಗೆ ಬಹಳಷ್ಟು ಮಂದಿ ರೀಲ್ಸ್ಗಳನ್ನು ಕೂಡ ಮಾಡಿದ್ರು. ಸೊ ಅವ್ರಿಗೆ ಬಹುಮಾನ ಸಿಕ್ಕಿದೆನಾ ಇಲ್ವಾ ಅನ್ನೋದನ್ನು ಇಲ್ಲಿ ನಾವು ಹೇಳ್ತಾ ಇಲ್ಲ, ಬಿಕಾಸ್ ನಾವು ಕೂಡ ರಿಸರ್ಚ್ ಮಾಡಿದಾಗ ನಮಗೆ ಏನು ಕೂಡ ಇಲ್ಲಿ ಮಾಹಿತಿ ದೊರೆಯಲಿಲ್ಲ. ಸೊ ಇದನ್ನು ನೀವೇ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಇವಾಗ ನಮ್ಮ ಒಂದು ಭರ್ಜರಿ ಗುಡ್ ನ್ಯೂಸ್ಗೆ ಬರೋಣ. ಏನು ಭರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ, ಸೊ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಸಕ್ಸಸ್ಫುಲ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಏನಪ್ಪಾ ಅಂತಂದ್ರೆ, ಇವಾಗ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಲ್ವಾ. ಸೊ ಇದಕ್ಕೆ ಒಂದು ಏನಂತಂದ್ರೆ, ಇವಾಗ ನೀವು ಬೇರೆ ಕಡೆ ಎಲ್ಲಾದರೂ ಲೋನನ್ನು ತಗೊಂಡಿರ್ತೀರಾ. ಸೊ ಇದರಿಂದ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಂತ ಇರ್ತವೆ. ಅಂತಂದರೆ ಇವಾಗ ನೀವು ನ್ಯೂಸ್ಗಳಲ್ಲಿ ಕೇಳ್ತಾ ಇರ್ತೀರಾ. ಸೊ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಮಗೆ ಸಾಲ ಕೊಟ್ಟಿರ್ತವೆ. ಸೊ ಇದರಿಂದ ಅವ್ರು ಹೇಳ್ತಾರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೀರಾ, ಸೊ ಇದರಿಂದ ಆ ಹಣವನ್ನೇ ನೀವು ಕಟ್ಟಬೇಕು ಅಂತ. ಸೊ ಇಲ್ಲಿ ಎಷ್ಟೋ ಜನ ತುಂಬ ಮಹಿಳೆಯರು ಬಡವರು ಇರ್ತಾರೆ. ಸೊ ಇದರಿಂದ ಅವರಿಗೆ ಆ 2,000 ರೂಪಾಯಿ ಹಣವನ್ನು ಇಲ್ಲಿ ಏನಾದರೂ ವೈದ್ಯಕೀಯವಾಗಿ ಬಳಸ್ತಾ ಇರ್ತಾರೆ ಅಥವಾ ಇನ್ನಿತರೆ ಏನೋ ಸಮಸ್ಯೆಗಳಿಗೆ ಅವರು ಬಳಸ್ತಾ ಇರ್ತಾರೆ. ಹಾಗಾಗಿ ಸೊ ಇಲ್ಲಿ ಆ 2,000 ರೂಪಾಯಿ ಹಣವನ್ನು ಕೇಳುವಂತಿಲ್ಲ. ಅಂತಂದರೆ ಜಸ್ಟ್ ನೀವು ಕಟ್ಟಿ ಅಂತ ಹೇಳ್ಬೋದು. ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದಿದೆ, ಅದನ್ನು ನೀವು ಕಟ್ಟಬೇಕು, ಅದನ್ನೇ ನೀವು ಕಟ್ಟಿ ಅಂತ ಹೇಳುವಂತಹ ಒಂದು ಅಧಿಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಸೊ ಇದು ಒಟ್ಟಿನಲ್ಲಿ ಟೋಟಲ್ ಆಗಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇದೀಗ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಹಾಗೂ ನಿಮ್ಮ ಖಾತೆಗಳಿಗೆ ಇವತ್ತು ಮಧ್ಯಾಹ್ನದಿಂದಲೇ ನಿಮ್ಮ ಖಾತೆಗಳಿಗೆ ಹಣನೂ ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಇವತ್ತು ಮಧ್ಯಾಹ್ನ ಸುಮಾರು 1:45 ಮೇಲ್ಪಟ್ಟು ಇದು ಅಂತ ಅನ್ಸುತ್ತೆ. ಹೌದು, ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಸುಮಾರು 2 ಕಂತುಗಳ ಹಣ ಅಂತಂದರೆ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಫಸ್ಟ್ ರಿಲೀಸ್ ಮಾಡಿಬಿಟ್ಟು ಹಣವನ್ನು ಹಾಕ್ತಾ ಇರುವಂಥದ್ದು. ಸೊ ಒಂದು ಬದಲಾವಣೆ ಆಗಿದೆ. ಆ ಬದಲಾವಣೆ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡಿದ್ದೇವೆ. ಏನು ಬದಲಾವಣೆ ಅಂತಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಒಂದು ಮಂಡಳಿ ಕಡೆಯಿಂದ ಡೈರೆಕ್ಟಾಗಿ ಪಡೆದು ಬಿಡ್ತಾ ಇದ್ರಿ, ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ಪಡೆದು ಬಿಡ್ತಾ ಇದ್ರಿ. ಆದರೆ ಇವಾಗ ಅದು ನಿಮ್ಮ ಹತ್ತಿರದ ತಾಲೂಕು ಇಲಾಖೆಗೆ ಬಂದುಬಿಟ್ಟು ನಂತರ ಅದು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ಇದರಲ್ಲಿ ಏನು ಒಂದು ಕೆಟ್ಟ ಇಂಪ್ರೆಷನ್ ಬರ್ತಾ ಇದೆ ಅಂತಂದರೆ, ಸೊ ಇಲ್ಲಿ ಲಂಚವನ್ನು ತೆಗೆದುಕೊಳ್ತಾರೆ ಅಂತ ಒಂದು ಹೇಳ್ತಾ ಇರುವಂಥದ್ದು. ಯಾಕಂದರೆ ತಾಲೂಕು ಆಫೀಸ್ನಲ್ಲಿ ಬಹಳಷ್ಟು ಲಂಚಗಳು ವರದಿ ಆಗ್ತಾ ಇರುವಂಥದ್ದು. ಹಾಗಾಗಿ ಲಂಚವನ್ನು ತೆಗೆದುಕೊಂಡ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇಲ್ಲಿ ಮಹಿಳೆಯರಿಗೆ ಹಾಕ್ತಾರೆ ಅಂತ ಬೇರೆ ಬೇರೆ ಒಂದು ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಮಾಹಿತಿ ಅಂತ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಿಮಗೆ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಮತ್ತೆ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳಿದ್ರೆ ಖಂಡಿತ ನಾನು ತರ್ತಾನೆ. ಸೊ ಇನ್ನೊಂದು ಚಿಕ್ಕ ಅಪ್ಡೇಟ್ ಇದೆ. ಏನಪ್ಪ ಅಂತಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಕೊನೆಯದಾಗಿ ಯಾವ ಒಂದು ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಸರ್? ನಮಗೆ 2 ರಿಂದ 3 ತಿಂಗಳಾಯಿತು, ಹಣ ಬಂದಿಲ್ಲ ಅಂತ ಬಹಳಷ್ಟು ಜನ ಕಾಮೆಂಟ್ ಹಾಕಿದ್ದೀರಾ. ಯಾರ್ಯಾರು ಕಾಮೆಂಟ್ ಹಾಕಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಒಂದು ಕಾಮೆಂಟ್ ನಮಗೆ ಒಂದು ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಲಿದೆ. ಸೊ ಆ ಒಂದು ಕಾಮೆಂಟ್ ನಮಗೆ ಅಷ್ಟೇ ಅಲ್ಲ, ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ನಾನು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು, ಈ ವಿಡಿಯೋಗೆ ಕಾಮೆಂಟನ್ನು ಮಾಡಿ ನಿಮಗೆ ಯಾವ ಒಂದು ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂದಿದೆ ಅದನ್ನು ನೀವು ನಮಗೆ ತಿಳಿಸಿ. ಅಥವಾ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಥ್ಯಾಂಕ್ಸ್ ಅಂತ ಒಂದು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನೋಡಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್